ಕರ್ನಾಟಕನೇ ಹಿಂಗಾಗಿದ್ದು ಲ್ಯಾಂಡು. ಇಟ್ಸ್ ವೆರಿ ಸ್ಟ್ರೇಂಜ್ ಬಿಕಾಸ್ ಇಟ್ ವೆಂಟ್ ಟು ಬಾಂಬೆ ಫಸ್ಟ್. ಅಲ್ಲಿ ಯಾರೋ ಚೆನ್ನೈನಲ್ಲಿ ತುಂಬ ದೊಡ್ಡ ಆರ್ಟಿಸ್ಟ್ ನುಡಿಸಾದ್ಮೇಲೆ ಅವ್ರಿಗೆ ಸಂತೋಷ ಸಿಗಲಿಲ್ಲ. ಸೊ ಬಾಂಬೆಗೆ ಯಾರಿಗೋ ಮಿಕ್ಸ್ ಮಾಡೋಕ್ಕೆ ಕಳಿಸಿದಾಗ ಆವಾಗ ಬಾಂಬೆನಲ್ಲಿ ಇರೋರು ಯಾರೋ ಸಜೆಸ್ಟ್ ಮಾಡಿದ್ರು, ನಿನಗೆ ಆ ಥರ ಸೌಂಡ್ ಬೇಕು ಅಂದರೆ ಒಬ್ಬ ಮ್ಯೂಸಿಷಿಯನ್ ಇದ್ದಾನೆ ಪ್ರಕಾಶ್ ಅಂತ, ಅವನು ಬ್ಯಾಂಗ್ಳೂರ್ಲಿದ್ದಾನೆ, ಅವನ್ನ ಕರಿಯ. ಆವಾಗ ನನಗೆ ಬಂತು ಅದು. ಸೊ ಥ್ಯಾಂಕ್ಸ್ ಟು ಬಾಂಬೆ ಅವರು ಕಳಿಸಿದ್ರು ನಮಗೆ ಅಲ್ಲಿ. ಇದೆಲ್ಲ ನೋಡಿದಾಗ ಸಬ್ ಕ್ವೆಶ್ಚನ್, ಯು ಬಿಲೀವ್ ಇನ್ ಡೆಸ್ಟಿನಿ, ಲಕ್. ಕೆಲವು ಸತಿ ಯು ಡೋಂಟ್ ನೋ ಹೌ ಯು ಮೈಟ್ ಲ್ಯಾಂಡ್ ಅ ಫ್ಯೂ ಥಿಂಗ್ಸ್ ಅಂತ. That is true. Many, like I am a living example of many such stories. Suddenly I was, when internet had opened up newly, ಆ ಟೈಮಲ್ಲಿ I used to post lot of my videos of this playing ಈ ಥರ ಎಲ್ಲ ಸ್ಲೈಡ್. ಆವಾಗ ಒಂದು ಸತಿ somebody from Norway, ಒಬ್ಬ ಮ್ಯೂಸಿಷಿಯನ್, he saw my playing and he wrote a feedback to me saying that you are a very good musician but I don't think you have the best instrument ಅಂತ. ಸ್ವಲ್ಪ ಈಗೋ ಹರ್ಟ್ ಆಗಿಬಿಡ್ತು, ಏನಪ್ಪ ಇದು, ಹೌ ಇಸ್ ಹಿ ಸೇಯಿಂಗ್ ಲೈಕ್ ದಿಸ್, ವಾಟ್ ಯು ಮೀನ್ ಬೈ ದ್ಯಾಟ್. ಸೆಡ್ ನೋ ಯು ಶುಡ್ ಟ್ರೈ ದೀಸ್ ಇನ್ಸ್ಟ್ರೂಮೆಂಟ್ಸ್ ಅಂತ. ಹಿ ಸೆಂಟ್ ಮಿ ಅ ಲಿಂಕ್ ಆಫ್ ಅ ಕ್ಯಾಲಿಫೋರ್ನಿಯಾ ಬೇಸ್ಡ್ ಗಿಟಾರ್ ಕಂಪನಿ, ಆ್ಯಶರ್ ಗಿಟಾರ್ಸ್. ಸೊ ಅವರಿಂದ ಲಿಂಕ್ ಬಂದು ಐ ಸಾ ದ ಇನ್ಸ್ಟ್ರೂಮೆಂಟ್ಸು. ನನಗೆ ತಲೆ ಕೆಟ್ಟೋಯ್ತು. ಎಲ್ಲ ಸ್ಟಾರ್ಟಿಂಗ್ ಫ್ರಮ್ $5,000 to $6,000. ಇಲ್ಲಿ ಸೈಟ್ ಪರ್ಚೇಸ್ ಮಾಡೋ ಬದಲು ಅಲ್ಲಿ ಗಿಟಾರ್ ಪರ್ಚೇಸ್ ಮಾಡಬೇಕಲ್ಲ, ಆ ಥರ ಕಥೆ ಆಗಿಬಿಡ್ತದೆ. ಏನು ಮಾಡೋದು. ಬಟ್ ಹೃದಯ ತುಂಬ ನೋಡಿದ ತಕ್ಷಣ ನನಗೆ ಅವ್ರ ಟೋನ್ ಎಲ್ಲ ಕೇಳಿಬಿಟ್ಟು ಬೇಕೇ ಬೇಕು ಈ ಥರ ಒಂದು ಗಿಟಾರ್ ಅಂದ್ಬಿಟ್ಟು ಆಸೆ ಪಟ್ಟಿದ್ದೀನಿ. ಜುಲೈನಲ್ಲಿ. ಅಕ್ಟೋಬರಲ್ಲಿ ಅಮೇರಿಕಾ ಹೋಗೋ ಪರಿಸ್ಥಿತಿ ಬಂತು. ಐ ವೆಂಟ್ ಟು ಅಮೇರಿಕಾ. ಅಲ್ಲಿ ಹೋದಾಗ ಅವನಿಗೆ ಇನ್ಫಾರ್ಮೇಷನ್ ಕೊಟ್ಟೆ, ಆ ಕಂಪನಿ ಓನರ್ಗೆ, ದಟ್ ಐ ಆಮ್ ಕಮಿಂಗ್ ದೇರ್ ಫಾರ್ ಅ ಕಾನ್ಸರ್ಟ್, ನೀನು ಫ್ರೀ ಇತ್ತು ಅಂದರೆ ನೋಡು, ಕಮ್ ಆ್ಯಂಡ್ ಮೀಟ್ ಮೀ ಅಂತ. ಅವ್ನು ಸೀದಾ ಗಿಟಾರೇ ತೊಗೊಂಡು ಬಂದುಬಿಟ್ಟ ವೆನ್ಯೂಗೆ. ನಿನ್ನ ಗಿಟಾರ್ ಯಾಕೆ ತಂದೆಯಪ್ಪ? ಇಲ್ಲ, ಯು ಶುಡ್ ಟೇಕ್ ಇಟ್, ಇಟ್ಸ್ ದ ಚೀಪೆಸ್ಟ್ ಗಿಟಾರ್ ಐ ಹ್ಯಾವ್ ಅಂತ. $3,000 ಏನೋ. ಸರಿ, ನಂದು ಪೂರ್ತಿ ಟೂರ್ ಸೇರಿ ಟೂರ್ ಎಲ್ಲ ಆದಮೇಲೆ $3,000 ಬರಬೇಕಿತ್ತು ನನಗೆ. ಏನು ಮಾಡೋದು? ಟೂರ್ ಆದಮೇಲೆ ಇವನಿಗೆ ಕಾಂಟ್ಯಾಕ್ಟ್ ಹೆಂಗೆ ಮಾಡಲಿ, ಇವನು ಎಲ್ಲಿ ನನಗೆ ಸಿಗ್ತಾನೆ ಗಿಟಾರ್ ವಾಪಸ್ ಕೊಡೋಕ್ಕೆ ಆ ದೇಶದಲ್ಲಿ? ಇಟ್ಸ್ ನಾಟ್ ಲೈಕ್ ಫ್ಲೈಟ್ ತೊಗೊಂಡು ಹೋಗೋ, ಫ್ಲೈಟು ಸಿಕ್ಕಾಬಿಟ್ಟು ಎಕ್ಸ್ಪೆನ್ಸಿವ್. ಸರಿ ಕೊಡಪ್ಪ ಅಂದ್ಬಿಟ್ಟು ಧೈರ್ಯ ಮಾಡಿ ತೊಗೊಂಡ್ಬಿಟ್ಟೆ. ಅಕೌಂಟಲ್ಲಿರೋ ದುಡ್ಡು ಎಲ್ಲ ಖಾಲಿ ಆಗೋಯ್ತು. ಅದಾದಮೇಲಿಂದ ಹೇಗೂ ಇವರು ಟೂರ್ ಮಾಡೋರೆ ಕರ್ಕೊಂಡು ಹೋಗೋ ಎಲ್ಲ ಮಾಡ್ತಾಯಿದ್ರಲ್ಲ, ತೊಗೊಂಡ್ಬೇಡ, ಐ ಬಾಟ್ ಅ ಗಿಟಾರ್. ಆ ಥರ ಎಷ್ಟೋ ಸತಿ ಎಲ್ಲೆಲ್ಲೋ ಟೂರ್ ಹೋಗೋದು, ಒಳ್ಳೆ ಇನ್ಸ್ಟ್ರೂಮೆಂಟ್ ನೋಡೋದು, ಪೂರ್ತಿ ಟೂರ್ ದುಡ್ಡು ಅದಲ್ಲೇ ಹಾಕೊಂಡ್ಬಿಟ್ಟು ಬಂದುಬಿಡೋದು. ಬಿಕಾಸ್ ಒಂದು ಸತಿ ಆ ಇನ್ಸ್ಟ್ರೂಮೆಂಟ್ ಬಿಟ್ಟೋದ್ರೆ ತಿರುಗಿ ಆ ಇನ್ಸ್ಟ್ರೂಮೆಂಟ್ ಸಿಗೋದಿಲ್ಲ. ಲಕ್ ಇರುತ್ತೋ ಇಲ್ವೋ, ಪರ್ಚೇಸ್ ಮಾಡುವಾಗ ಪರ್ಚೇಸ್ ಮಾಡಿಬಿಡೋದು ಅಂತ. ಅದು ಪಾಪ ಮೈ ವೈಫ್ ಇಸ್ ಸಚ್ ಎ ಸ್ವೀಟ್ ಪರ್ಸನ್, ಶಿ ನೆವರ್ ಕೇಮ್ ಅಗೇನ್ಸ್ಟ್ ಇಟ್. ಏನು ಮಾಡ್ಕೊಳ್ಳಿ ನೀನು, ಬೇಡ ಅಂದ್ರೇನು ಕೇಳಲ್ಲ ನೀನು ಅಂತ ಶಿ ವಿಲ್ ಟಾಂಟ್ ದ್ಯಾಟ್. ಸೊ ತಂದುಬಿಡೋದು, ಗಿಟಾರ್ ತಂದುಬಿಡೋದು. ಆಮೇಲೆ ಪೂರ್ತಿ ಟೂರ್ ದುಡ್ಡು ಎಲ್ಲ ಗಿಟಾರ್ ಪರ್ಚೇಸ್ ಆಗೋದು ಹೊಸದು.